ಎಲ್ಲೆಡೆ ಭರ್ಜರಿ ಮಳೆಯಾಗಿದೆ. ಬೆಳೆಗಳು ಎದೆ ಎತ್ತರಕ್ಕೆ ಬೆಳೆದು ನಿಂತಿವೆ. ಆದರೆ ಬೆಳೆಗಳಿಗೆ ಹಾಕಲು ಗೊಬ್ಬರವೇ ಸಿಕ್ತಿಲ್ಲ. ಅದರಲ್ಲೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಈ ಸಂಕಷ್ಟದ ನಡುವೆ ಟಿವಿ9 ವರದಿ ಬಳಿಕ ಅದೊಂದು ಜಿಲ್ಲೆಗೆ ಗೊಬ್ಬರ ಎಂಟ್ರಿ ಆಗಿದೆ. ಸಾಲು ಅರ್ಧ ಕಿಲೋಮೀಟರ್ ಉದ್ದದ ಸಾಲು. ಬೆಳ್ಳಂಬೆಳಗ್ಗೆ ರೈತರು ಹೀಗೆ ಸರದಿ ಸಾಲಿನಲ್ಲಿ ನಿಲ್ಲೋಕೆ ಕಾರಣವೇ ಯೂರಿಯಾ ಗೊಬ್ಬರ. ರಾಜ್ಯದ ಉದ್ದಗಲಕ್ಕೂ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ. ಟಿವಿ9 ವರದಿ ಬಳಿಕ ಕೊಪ್ಪಳಕ್ಕೆ ಬಂತು 4,000 ಟನ್ ರಸಗೊಬ್ಬರ. ರಾಜ್ಯದಲ್ಲಿ ಮೇ ತಿಂಗಳಲ್ಲೇ ಮುಂಗಾರು ಆಗಮನ ಆಗಿದ್ರಿಂದ ಈ ಬಾರಿ ಬೇಗನೆ ಬಿತ್ತನೆ ಕಾರ್ಯ ಮುಗಿದಿದೆ. ಸದ್ಯ ಮಂಡಿ ಎತ್ತರಕ್ಕೆ ಬೆಳೆದಿರೋ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಬೇಕಿದೆ. ಆದ್ರೆ ಅಗತ್ಯಕ್ಕೆ ತಕ್ಕಷ್ಟು ಗೊಬ್ಬರ ಇಲ್ಲ. ಹೀಗಾಗಿ ಜಿಲ್ಲೆಯಲ್ಲೂ ರೈತರು ಅಲೆದಾಡ್ತಾ ಇದ್ದಾರೆ. ಹಾವೇರಿ, ಕೊಪ್ಪಳ, ವಿಜಯನಗರ, ದಾವಣಗೆರೆ ಜಿಲ್ಲೆಗಳಲ್ಲಿ ಗೊಬ್ಬರದ ಅಭಾವದ ಬಗ್ಗೆ ಟಿವಿ9 ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಕೊಪ್ಪಳಕ್ಕೆ ಇವತ್ತು 4,000 ಟನ್ ಯೂರಿಯಾ ಬಂದಿದ್ದು ಓರ್ವ ರೈತನಿಗೆ 50 ಕೆಜಿಯಂತೆ ಗೊಬ್ಬರ ವಿತರಣೆ ಮಾಡಲಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲೇ ಗೊಬ್ಬರ ನೀಡಲಾಗ್ತಾ ಇದೆ. ಇನ್ನು ವಿಜಯನಗರ ಜಿಲ್ಲೆ ಹರಪನಹಳ್ಳಿಯ ಶಾಪ್ಗಳಿಗೆ ಗೊಬ್ಬರ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ನೂರಾರು ರೈತರು ಆಗಮಿಸಿದ್ರು. ರೈತರು ಹೆಚ್ಚಾಗ್ತಾ ಇದ್ದ ಹಾಗೆ ಗಲಾಟೆ ಆಗೋ ಆತಂಕ ಇತ್ತು. ಹೀಗಾಗಿ ಪೊಲೀಸರನ್ನ ಕರೆಸಿ ಟೋಕನ್ ವಿತರಣೆ ಮಾಡಲಾಗಿದ್ದು ಟೋಕನ್ ಪಡೆದವರಿಗೆ ಮಾತ್ರ ಯೂರಿಯಾ ಕೊಡಲಾಗ್ತಾ ಇದೆ. ಹರಪನಹಳ್ಳಿ ತಾಲೂಕಿನ ಹಲವಾಗಲು ಗ್ರಾಮದಲ್ಲೂ ರೈತರ ಪರದಾಟ ಕಂಡು ಬರ್ತಾ ಇತ್ತು. ಬೇಡಿಕೆಯಷ್ಟು ಗೊಬ್ಬರ ಬಂದಿಲ್ಲ ಎಂದ ಕೃಷಿ ಸಚಿವ. ಗೊಬ್ಬರ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯಿಸಿರುವ ಕೃಷಿ ಸಚಿವ ಚಲುವರಾಯಸ್ವಾಮಿ, ಬೇಡಿಕೆಯಷ್ಟು ಗೊಬ್ಬರ ಬರ್ತಾ ಇಲ್ಲ, ಇರಾನ್ ಯುದ್ಧದ ಕಾರಣಕ್ಕಾಗಿ ಸಮಸ್ಯೆ ಆಗಿದೆ ಅಂದ್ರು. 100ಕ್ಕೆ 100 ಇಲ್ಲ. ಎರಡೇ ಕಾರಣ. ಒಂದು ಸಮಸ್ಯೆ ಇದೆ, ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ಏಪ್ರಿಲಿಂದ ಜುಲೈ ಎಂಡ್ಗೆ 6,80,000 ಬೇಡಿಕೆ ಇತ್ತು. ಈಗಾಗಲೇ 6,60,000 ನಾವು ಸೇಲ್ ಮಾಡಿದ್ವಿ. ಇನ್ನು ಹಾವೇರಿ ಜಿಲ್ಲೆಗೆ ಬೇಡಿಕೆಗಿಂತ ಹೆಚ್ಚು ಗೊಬ್ಬರ ಪೂರೈಸಿದ್ದೀವಿ ಎಂದಿರೋ ಸಚಿವರು, ಆಗಸ್ಟ್ನಲ್ಲಿ ಗೊಬ್ಬರ ಬೇಕಿದ್ರು ರೈತರು ಈಗಲೇ ಮುಗಿಬಿದ್ದಿದ್ದಾರೆ. ಹೀಗಾಗಿ ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ. ಕೊಪ್ಪಳದಿಂದ ಶಿವಕುಮಾರ್, ದಾವಣಗೆರೆಯಿಂದ ಬಸವರಾಜ್ ಜೊತೆ ದಿಲೀಪ್, ಟಿವಿ9 ಮಂಡ್ಯ.